मंडिया में आंगनवाड़ी वर्कर्स ने रियासती हुकूमत के खिलाफ जिला कलेक्टर के दफ्तर के सामने प्रोटेस्ट किया और अपनी डिमांड्स बताए। आंगनवाड़ी वर्कर्स ने कहा कि उन्हें बीएलओ का काम भी दिया जा रहा है, जिससे उन पर काम का बोझ बढ़ गया है। वो अपना आंगनवाड़ी का काम छोड़कर एसआईआर के काम में मसरूफ हैं। वर्कर्स ने कहा कि उन्हें फौरी तौर पर बीएलओ की जिम्मेदारी से हटाया जाए। वर्कर्स ने कहा हुकूमत ने आंगनवाड़ी में गरम खाना बनाने वाले वर्कर्स की तनख्वाह बढ़ाने का वादा भी पूरा नहीं किया। इन्होंने आंगनवाड़ी वर्कर्स के मसाइल हल करने और उनके हुकूक के तहफ़्फ़ुज़ करने का मुतालिबा किया। वर्कर्स ने एमएलए रमेश बंडी सिद्धेगौड़ा के उस खत की मुखालिफत की जिसमें गरम खाना बनाने की जिम्मेदारी इस्कॉन को देने की बात की थी। इन्होंने उस फैसले को वापस लेने का मुतालिबा किया। आंगनवाड़ी वर्कर्स एसोसिएशन को सेंटर ऑफ इंडियन ट्रेड यूनियंस का सपोर्ट है। इस प्रोटेस्ट में आंगनवाड़ी वर्कर्स एसोसिएशन की जिला सदर महादेवम्मा, सेंटर ऑफ इंडियन ट्रेड यूनियन की स्टेट कमेटी मेंबर सी कुमारी और दीगर अफराद शरीक हुए। ರಾಜ್ಯ ವ್ಯಾಪ್ತಿ ನಾವೀಗ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಈ ದಿನ ಡಿಸಿ ಕಚೇರಿ ಮುಂದೆ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ। ಈ ಹೋರಾಟದಲ್ಲಿ ನಮಗೆ ಏನು ಬೇಡಿಕೆಗಳು ಈಡೇರಬೇಕು ಅಂತ ಆಗಲಿಗಾಗಲೇ ನಮ್ಮ ಸಂಗಾತಿಗಳೆಲ್ಲ ತಿಳಿಸಿದ್ದಾರೆ। ಮುಖ್ಯವಾಗಿ ನಮಗೆ SIR ಇದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೈ ಬಿಡಬೇಕು। ಯಾಕಪ್ಪ ಅಂತ ಅಂದರೆ ಇದರಲ್ಲಿ 50 ವರ್ಷ ಮೇಲ್ಪಟ್ಟವರು ಕೂಡ ಮಾಡ್ತಾ ಇದ್ದಾರೆ। ತುಂಬ ಕಾಯಿಲೆಗೆ ಒಳಪಟ್ಟಿರ್ತಕ್ಕಂತಹ ಅಂಗನವಾಡಿ ಶಿಕ್ಷಕಿಯರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ। ಅವ್ರನ್ನ ಕೂಡಲೇ ಕೈ ಬಿಡಬೇಕು। ಜೊತೆಗೆ ಅಂಗನವಾಡಿ ಕಾರ್ಯಕರ್ತನೂ ಸಹ ಕೈ ಬಿಡಬೇಕು। ಕೈ ಬಿಟ್ಟಿಲ್ಲ ಅಂತ ಅಂದರೆ ಅಂಗನವಾಡಿ ಕೇಂದ್ರಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ। ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಏನು ನಾವು ಸೌಲಭ್ಯವನ್ನು ತಲುಪಿಸಬೇಕು, ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನೆಲ್ಲ ನಾವು ಸೌಕರ್ಯವನ್ನು ಕೊಡ್ತಾ ಇದ್ವಿ, ಜೊತೆಗೆ ದಿನನಿತ್ಯದ ಆಹಾರ ಎಲ್ಲ ಅವರಿಗೆ ಸಪ್ಲೈ ಮಾಡಬೇಕಿತ್ತು, ಇದೆಲ್ಲ ಕೆಲಸಗಳು ಸ್ಥಗಿತ ಆಗ್ತಾ ಇದೆ। ಮಕ್ಕಳಿಗೆ ಅಲ್ಲಿ ಕೂತು ನಾವು ಪಾಠ ಹೇಳಲಿಕ್ಕೆ ಆಗ್ತಾಯಿಲ್ಲ। ಮಕ್ಕಳನ್ನು ಸರ್ವತೋಮುಖ ಅಭಿವೃದ್ಧಿಯಾಗಿ ಕಾಪಾಡಬೇಕು ಅಂತ ಹೇಳಿ ಸರ್ಕಾರ ನಮ್ಮನ್ನು ನೇಮಿಸಿದೆ। ಆದರೆ ಅವರು ಆ ಕೆಲಸವನ್ನು ಬಿಟ್ಟು ಇತರ ಸರ್ವೆಗಳಿಗೆ, BLO ಕೆಲಸಗಳಿಗೆ, ವಿವಿಧ ಇಲಾಖೆಗಳ ಕೆಲಸಗಳಿಗೆ ಹಾಕ್ತಾ ಇದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ದಂತೆ ಆಗ್ತಾ ಇದೆ। ಈಗಾಗಲೇ LKG UKG ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದಾರೆ, ಅದರಿಂದ ಅಂಗನವಾಡಿಗೆ ತುಂಬ ತೊಂದರೆ ಆಗ್ತಾ ಇದೆ। ಅದನ್ನು ಮೊದಲು ನಿಲ್ಲಿಸಿ ಏನು ಅಂಗನವಾಡಿಗಳಲ್ಲೇ 10,000 ಈಗ ಅಂಗನವಾಡಿ ಕೇಂದ್ರಗಳನ್ನು LKG UKG ಯನ್ನಾಗಿ ಪರಿವರ್ತನೆ ಮಾಡಿದಾರೋ ಅದು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ LKG UKG ಆಗಬೇಕು। ಉತ್ತಮ ರೀತಿಯಲ್ಲಿ ಅಂಗನವಾಡಿ ಶಿಕ್ಷಣ ಮಕ್ಕಳಿಗೆ ಆಗಬೇಕು। ಅಲ್ಲಿ ಏನು ಸೌಲಭ್ಯ ಎಲ್ಲ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಶೂ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಮತ್ತು ಪಠ್ಯ ಪುಸ್ತಕ ಆಗಿರ್ಬೋದು, ಪ್ರತಿಯೊಂದು ಕೂಡ ಸರ್ಕಾರ ಕೂಡಲೇ ಈ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕಂತ ಹೇಳ್ತಾ ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ದೇಶಾದ್ಯಂತ ನಾವೊಂದು ಕಪ್ಪು ಪಟ್ಟಿಯನ್ನು ಧರಿಸಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಕರೆಯ ಮೇರೆಗೆ ನಾವು ಮಂಡ್ಯದಲ್ಲಿ DC ಆಫೀಸ್ ಮುಂದೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ। ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸ್ಕೀಮ್ ನೌಕರರು ಕೆಲಸ ಮಾಡ್ತಕ್ಕಂಥದ್ದು। ಇವತ್ತು 2018ರಿಂದನೂ ಕೂಡ ಇಲ್ಲಿಯ ತನಕ ಬಿಸಿಯೂಟದವ್ರಿಗಾಗಲಿ ಅಥವಾ ಅಂಗನವಾಡಿಯವ್ರಿಗಾಗಲಿ ಯಾವುದೇ ರೀತಿಯಾದಂತಹ ಹಣ ವೇತನವನ್ನು ಹೆಚ್ಚಳ ಮಾಡದಿರ್ತಕ್ಕಂಥದ್ದು। ಈಗ ಹಿಂದೆ ಮಾಡಿದಂಥದ್ದು 2018ಕ್ಕೆ ಮುಂಚಿತವಾಗಿ 2,700 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಬರೀ ಕೇವಲ 600 ರೂಪಾಯಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗಿದ್ದಂಥದ್ದು। ಆದರೆ ಇಲ್ಲಿ ತನಕನೂ ಕೂಡ ವೇತನವನ್ನು ಯಾವುದೂ ಕೂಡ ಯಾವುದೇ ಸೌಲಭ್ಯ ಇಲ್ಲದೇ ಇವತ್ತು ಬಿಸಿಯೂಟ ನೌಕರರು ಕೆಲಸವನ್ನು ಮಾಡ್ತಕ್ಕಂಥದ್ದು। ಮತ್ತು ಸಾಲದಕ್ಕೆ 44% ಅನುದಾನವನ್ನು ಕೂಡ ಇವತ್ತು ಬಿಸಿಯೂಟ ಯೋಜನೆಗೆ, ಅಂಗನವಾಡಿನ ಯೋಜನೆಗೆ ಕಡಿತ ಮಾಡಿರ್ತಕ್ಕಂಥದ್ದು। ನಾವು ಒಂದು ನಿರೀಕ್ಷೆ ಇದ್ವಿ, ಕಳೆದ ಡಿಸೆಂಬರ್ 1 ಮತ್ತು 2ನೇ ತಾರೀಕು ನಾವು ಹೋರಾಟವನ್ನು ಮಾಡಿದ್ವಿ, ಇದೇ ಕಚೇರಿ ಮುಂದೆ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ವಿ। ಆ ಹಗಲು ರಾತ್ರಿ ಹೋರಾಟ ಮಾಡಿದ ಭಾಗವಾಗಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ನಮ್ಮನ್ನು ಮಾತುಕತೆ ಕರೆದ್ರು ದೆಹಲಿಯಲ್ಲಿ। ಆದರೆ ನಾವು ಅಲ್ಲಿ ಒಂದು ನಿರೀಕ್ಷೆ ಮಾಡಿದ್ವಿ, ಏನದು ಅಂತ ಹೇಳಿದ್ರೆ ಈ ಕಳೆದ ಬಜೆಟಲ್ಲಿ ಅಂಗನವಾಡಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗುತ್ತೆ ಅನ್ನುವಂಥ ನಿರೀಕ್ಷೆಯೂ ಒಂದು ಭರವಸೆಯೂ ಕೂಡ ಅಲ್ಲಿ ಆ ಒಂದು ಮಾತುಕತೆಯಲ್ಲಿ ಕೊಟ್ಟಿದ್ದಂಥದ್ದು। ಆ ಭರವಸೆ ಎಲ್ಲವೂ ಕೂಡ ಆ ನಿರೀಕ್ಷೆ ನಮಗೆ ಸುಳ್ಳಾಗಿರ್ತಕ್ಕಂಥದ್ದು। ಆದರೆ ಈಗೇನು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅದನ್ನು ಕೂಡಲೇ ಕೊಡಬೇಕು, ಅವ್ರಿಗೆ ವೇತನ ಹೆಚ್ಚಳ ಆಗಬೇಕು ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರಿಗೆ ಅಂತೇಳಿ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ। ಮತ್ತು ಈಗೇನು ಪೋಷಣ್ ಟ್ರ್ಯಾಕ್ ಅದು ಕೂಡ ಇವತ್ತು ಅದಾಗಿ ಆ ಒಂದು ಯೋಜನೆ ಬಂದು ಅಂಗನವಾಡಿ ನೌಕರರ ಮೇಲೆ ಭಾರಿಯಾದಂಥ ಒತ್ತಡವನ್ನು ಏರ್ತಾ ಇದೆ ಇವತ್ತು ಸರ್ಕಾರ। ಮತ್ತು ಜೊತೆಗೆ SRI ಅದೇ SIR ಅದು ಕೂಡ ಇವತ್ತು ಒಂದು ಮಾನಸಿಕವಾದಂತಹ ಒಂದು ರೀತಿಯಲ್ಲಿ ಈಗ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಬದ್ದೂರವರು
ಏನಂತಂದರೆ ನಮಗೆ SIR ಬಂದು ನಮಗೆ ಇಂಗ್ಲೀಷ್ ಬರಲ್ಲ, ಮೊಬೈಲಲ್ಲಿ ನಾವು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ನಾವು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಅಧಿಕಾರಿಗಳು ನಮ್ಮನ್ನು ಬಿಡ್ತಾ ಇಲ್ಲ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಈ ರೀತಿಯಾದಂತಹ ಒತ್ತಡವನ್ನು ಸರ್ಕಾರ ತರಬಾರ್ದು, ಕೂಡಲೇ ಇದನ್ನು ನಿಲ್ಲಿಸಬೇಕು, ಈ ಪ್ರಕ್ರಿಯೆಯನ್ನು ಬೇರೆ ಯಾರಿಗಾದ್ರೂ ನೇಮಿಸಿ ಇದನ್ನು ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಇದರಲ್ಲಿ. ಮತ್ತು ನಮ್ಮದು ಈಗಾಗಲೇ ಮಹದೇವಪುರದಲ್ಲಿ ಬಿಸಿಯೂಟ ಯೋಜನೆ ಮಾಡಬೇಕು ಅಂತೇಳಿ ಅಕ್ಷಯ ಪಾತ್ರೆ ಯೋಜನೆಯನ್ನು ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಿದ್ದಾರೆ. ಬೃಹತ್ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಇದನ್ನು ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಕಳೆದ ವಿಧಾನಸಭೆ ಲೋಕಸಭಾ ಸದಸ್ಯರಾದಂಥ ಸುಮಲತಾ ಅವರು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಯಾಕೆಂದರೆ ಇದು ಮಂಡ್ಯ ಜಿಲ್ಲೆ ಒಳಗಡೆ ಬಿಸಿಯೂಟವನ್ನು ನಾವು ಈ ಅಕ್ಷಯ ಪಾತ್ರೆ ಯೋಜನೆಯಲ್ಲಿ ಕೊಡ್ತೀವಿ ಅಂತೇಳಿ ಅದನ್ನು ನಾವೆಲ್ಲ ಹೋರಾಟ ಮಾಡಿದನ್ನು ತಡೆ ಹಿಡಿದು ಇಲ್ಲಿ ತನಕ ಕೂಡ ನಾವು ನಿಲ್ಲಿಸಿದ್ದಂಥದ್ದು. ಆದರೆ ಈಗ ರಮೇಶ್ ಬಂಡಿಸಿದ್ದೇಗೌಡರು ಎಲ್ಲರಿಗೂ ಲೆಟ್ರಾಗ್ತಾ ಇದ್ದಾರೆ. ಮೊನ್ನೆ ಮೇಡಮ್ ಜೊತೆಲೂ ಕೂಡ ನಾವು ಮಾತಾಡಿದ್ದೀವಿ, CO ಮೇಡಮ್ ಜೊತೆಲಿ. ಅದನ್ನು ಆ ರೀತಿಯಾಗಿ ನಮ್ಮನ್ನು ಇದು ಖಾಸಗೀಕರಣ ಬೇಡ, ನಾವ್ಯಾರೂ ಕೂಡ ಖಾಸಗೀಕರಣ ಮಾಡಬಾರ್ದು, ಮಾಡಿದ್ರೆ ಉಗ್ರವಾದಂಥ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಬಿಸಿಯೂಟ ನೌಕರ ಸಂಘಟನೆಯಲ್ಲಿ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಬಿಸಿಯೂಟ ನೌಕರ ಸಂಘಟನೆಯಿಂದ. ಈ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇರೋದು. ಭಾಳ ಮುಖ್ಯವಾಗಿ ಸ್ಕೀಮ್ ವರ್ಕರ್ಸ್, ಅಂಗನವಾಡಿ ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರಿಗೆ 15,000, ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 10,000, ಬಿಸಿಯೂಟದಲ್ಲಿ ಕೆಲಸ ಮಾಡೋರಿಗೆ 7,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಭರವಸೆ ಕೊಟ್ಟಿದ್ದರು. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೋಗಿದೆ. ಆದರೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟಕ್ಕೆ ಸ್ಪಂದಿಸಿದಾರೆ ಬಿಟ್ಟರೆ ಪೂರ್ಣ ಪ್ರಮಾಣದ ಅವ್ರದ್ದು ಅವಧಿ ಏನು ಮುಗಿಯೋದ್ರೊಳಗಡೆ ಅವರು ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಈಗಾಗಲೇ 3/4% ಅವರು ಘೋಷಣೆಯಂತೆ ನಡ್ಕೋಬೇಕಾಗಿತ್ತು. ಆದರೆ ಅದು ಇನ್ನೂ ಈಡೇರಿಲ್ಲ. ತಕ್ಷಣ DK ಶಿವಕುಮಾರ್ ಅವರು ಈ ಒಂದು ವೇತನ ಹೆಚ್ಚಳದ ಭರವಸೆಯನ್ನು ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಿ, ಆ ಪ್ರಕಾರ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರ ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಪ್ರಮುಖ ಡಿಮಾಂಡ್ ಇದೆ. ಎರಡನೇ ಡಿಮಾಂಡು BLOಗಳಾಗಿ ಅಂಗನವಾಡಿ ವರ್ಕರ್ನ ದುಡಿಸ್ಕೋತಾ ಇದ್ದಾರೆ. ಅವರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು, ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು, ಗರ್ಭಿಣಿ ಬಾಣಂತಿಯರ ಅಪೌಷ್ಟಿಕತೆ ನಿರ್ವಹಣೆ ಮಾಡಬೇಕು. ಅವರು ಅಂಗನವಾಡಿ ತೆಗಿಬೇಕಾ BLO ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಯಾವುದನ್ನು ಸಮಗ್ರವಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ BLO ಇಂದ ಕೈ ಬಿಡಬೇಕು ಅಂತೇಳಿ ಈಗಾಗಲೇ 16 ಸಲ CITU ನೇತೃತ್ವದಲ್ಲಿ ಅಂಗನವಾಡಿ ವರ್ಕರ್ಸು ಕೂಡ ಹೋರಾಟ ಮಾಡಿದ್ದಾರೆ, ಹೈಕೋರ್ಟ್ಗೆ ಹಾಕಿದ್ದಾರೆ. ಆದರೂ ಇದುವರೆಗೆ ಕೈ ಬಿಟ್ಟಿಲ್ಲ. SIRನ ತುಂಬ ತರಾತುರಿಯಲ್ಲಿ ತರಲಿಕ್ಕೆ ಹೊರಟಿದ್ದಾರೆ, ತುಂಬ ಅಪಾಯಕಾರಿ ಇದೆ. ಅರ್ಹ ಮತದಾರನ್ನ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು SIR ಸಮರ್ಪಕವಾಗಿ ಆಗಬೇಕಾಗಿದೆ. ಆದರೆ ಕಡಿಮೆ ಅವಧಿ ಇದೆ. ಅದು ಒತ್ತಡ ಇವತ್ತು ಅಂಗನವಾಡಿ ವರ್ಕರ್ ಮೇಲೆ ಬೀಳ್ತಾ ಇದೆ. ಅವರಿಗೆ BP ಶುಗರ್ ಇರೋರು, ಅನಾರೋಗ್ಯ ಇರೋರು ಮತ್ತು ಅಂಗನವಾಡಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಈ ಕೆಲಸ ಒತ್ತಡ ಆಗುತ್ತೆ. ಹಾಗಾಗಿ BLO ಇಂದ ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಡಿಮಾಂಡು. ಮೂರನೇ ಡಿಮಾಂಡು ರಮೇಶ್ ಬಂಡಿಸಿದ್ದೇಗೌಡರು, ಶ್ರೀರಂಗಪಟ್ಟಣ ತಾಲೂಕು, ಅವರು ಒಂದು ಪತ್ರ ಬರೆದಿದ್ದಾರೆ BOಗಳಿಗೆ, ನಮಗೆ ನಮ್ಮ ತಾಲೂಕಲ್ಲಿ ಇಸ್ಕಾನ್ಗೆ ನೀವು ಬಿಸಿಯೂಟ ವಹಿಸಿ ಅಂತ. ಎಂಥ ಮೂರ್ಖತನದ ಒಂದು ನಿರ್ಧಾರಕ್ಕೆ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದನ್ನು CITU ನಮ್ಮ ಅಂಗನವಾಡಿ ಬಿಸಿಯೂಟ ಸಂಘಟನೆಗಳು ಕೂಡ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಬಿಸಿಯೂಟ ಇರೋದು ಅಲ್ಲೇ ಶಾಲೆಯಲ್ಲೇ ತಾಜಾ ಅಡುಗೆ ಮಾಡಿ ಬಿಸಿ ಬಿಸಿಯಾಗಿ ಬಡಿಸ್ಬೇಕು, ಖುಷಿಯಾಗಿ ಮಕ್ಕಳು ತಿನ್ನಬೇಕು ಅಂತ. ಇವರು 3 ಗಂಟೆ ರಾತ್ರಿಯಲ್ಲಿ ಬೇಯಿಸ್ಕೊಂಡು ಬಂದು ಅಲಸಿದಂತಂದು ಮಧ್ಯಾಹ್ನ ಕೊಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಶಾಸಕರು ಅವರು ಅದು ಅಲಸಿದ್ದು ತಿಂತಾರ? ಮಕ್ಕಳ ದೃಷ್ಟಿಯಲ್ಲಿ, ಮಕ್ಕಳ ಆರೋಗ್ಯದ ದೃಷ್ಟಿಯಲ್ಲಿ, ಶಾಲಾ ಹಾಜರಾತಿ ಹೆಚ್ಚಳದ ದೃಷ್ಟಿಯಲ್ಲಿ ಬಿಸಿಯೂಟವನ್ನು ಖಾಸಗೀಕರಣ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಅಂದರೆ ಇಸ್ಕಾನ್ ಜೊತೆ ಇವರು ರಾಜಿ ಆಗಿದ್ದಾರೆ, ಇಸ್ಕಾನ್ ಲಾಬಿಗೆ ಮಣಿದಿದ್ದಾರೆ. ಶಾಸಕರು ಈ ಕೂಡಲೇ ಅವರ ಪತ್ರ ವಾಪಸ್ ತಗೋಬೇಕು. ಯಾವ ಕಾರಣಕ್ಕೂ ಬಿಸಿಯೂಟವನ್ನು ಇಸ್ಕಾನ್ಗೆ ಕೊಡಬಾರ್ದು ಅಂತೇಳಿ ಆಗ್ರಹಿಸ್ತೇವೆ. ಹಾಗೆಯೇ ಇವತ್ತು ಗ್ರ್ಯಾಚ್ಯುಟಿ ಮತ್ತು ಎಲ್ಲ ಪ್ರಶ್ನೆಗಳು ಇದ್ದಾವೆ. ಅದರ ಬಗ್ಗೆ ನಾವು 16 ಡಿಮಾಂಡ್ಗಳನ್ನ ಇಟ್ಟು ನಾವಿಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀವಿ. CITU ನೇತೃತ್ವದಲ್ಲಿ ನಡೀತಾ ಇರುವ ರಾಜ್ಯವ್ಯಾಪಿ ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರ ಸ್ಪಂದಿಸಬೇಕು. ಇವತ್ತು ICDS ಮತ್ತು ಬಿಸಿಯೂಟಕ್ಕೆ ಕೇಂದ್ರ ಸರ್ಕಾರ ಕಳೆದ 2015-18ರಿಂದನೂ ವೇತನ ಅನುದಾನಗಳನ್ನ ಕೊಡ್ತಾ ಇಲ್ಲ, ವೇತನವನ್ನು ಹೆಚ್ಚಳ ಮಾಡ್ತಾ ಇಲ್ಲ. ಕೊಡೋ ಅನುದಾನದಲ್ಲೂ ಕೂಡ ತುಂಬ ಕಡಿಮೆ ಅನುದಾನ ಕೊಡ್ತಾ ಇದ್ದಾರೆ. ಇವರಿಗೆ ಮಕ್ಕಳು ಮುಖ್ಯ ಆಗೋದಾದರೆ, ಗರ್ಭಿಣಿ ಬಾಣಂತಿಯರು ಮುಖ್ಯ ಆಗೋದಾದರೆ ಅವರು ವೇತನದ ಜೊತೆಗೆ ಅನುದಾನವನ್ನು ಕೊಡಬೇಕು, ವೇತನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಮೋದಿ ಸರ್ಕಾರಕ್ಕೆ ನಾವು ಆಗ್ರಹಿಸಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಮೇಲೆ ಈ ಒತ್ತಡವನ್ನು ತರಲಿಕ್ಕೆ ರಾಜ್ಯವ್ಯಾಪಿ ನಡೀತಾ ಇದೆ. ಇದು ಸಹಸ್ರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಇವತ್ತು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡುವ ಮೂಲಕ ನಮ್ಮ ಹಕ್ಕೊತ್ತಾಯವನ್ನು ನಾವು ಈ ಬೇಡಿಕೆ ದಿನವಾಗಿ ಆಚರಿಸ್ತಾ ಇದ್ದೀವಿ.